ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕರ್ಮಫಲ ಅಂದರೆ ಏನು, ಈ ಕರ್ಮಫಲಕ್ಕೆ ಅಧಿದೇವತೆ ಯಾರು, ಹಾಗೆ ಜಾತಕದ ಅನುಸಾರ ಕರ್ಮಫಲದ ಕಾರಕನ ಫಲಗಳೇನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆ ಈ ದಿನದ ವಿಶೇಷತೆ ಹಾಗೆ ರಾಶಿ ಭವಿಷ್ಯದ ಬಗ್ಗೆಯೂ ಕೂಡ ಮಾತಾಡ್ತಾ ಹೋಗೋಣ. ಇದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಈ ದಿನದ ವಿಶೇಷ ತಿಳಿಸ್ತಾ ಕಾರ್ಯಕ್ರಮ ಆರಂಭಿಸಬಹುದಾ? ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ಸೇವಾ ನಿರತರಾದಂತೆಲ್ಲ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಅಮ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಅವಳ ಅಡಿದಾವರಗಳಿಗೆ ವಂದಿಸಿ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿ ಕಾಂತಿದಾಯಕವಾಗಿರಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದಿನವನ್ನು ನೋಡಿದಾಗ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ಇವತ್ತು ಗುರುವಿನ ಪರಿವರ್ತನೆ ಆಗಿರ್ತಕ್ಕಂಥದ್ದು. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಉಚ್ಚನಾಗಿ ಗುರು ಪ್ರವೇಶ ಆಗ್ತಾ ಇರತಕ್ಕಂಥದ್ದು. ಅದರಲ್ಲೂ ಕೂಡ ಮೂಲಾ ನಕ್ಷತ್ರ ದ್ವಿತೀಯ ತಿಥಿ ಇರತಕ್ಕಂಥದ್ದು, ಕೃಷ್ಣ ಪಕ್ಷದ ಮೂಲಾ ನಕ್ಷತ್ರ ಮಂಗಳವಾರ ದ್ವಿತೀಯ ತಿಥಿ ಇರತಕ್ಕಂಥದ್ದು. ಏನಪ್ಪ ಅಂದರೆ, ಗುರುವಿನ ಬದಲಾವಣೆ ಒಂದಷ್ಟು ರಾಶಿಗಳಿಗೆ ಪುಣ್ಯದಾಯಕವಾಗಿರ್ತಕ್ಕಂಥ ಫಲವನ್ನು ಕೊಡೋದಾದರೆ, ಇನ್ನೊಂದಷ್ಟು ರಾಶಿಗಳಿಗೆ ತಟಸ್ಥ ನೀತಿ ಇರತಕ್ಕಂಥದ್ದಾಗುತ್ತೆ. ಗುರು ಯಾರಿಗೂ ಕೂಡ ಅಶುಭತನವನ್ನು ಮಾಡ್ತಕ್ಕಂಥವನಲ್ಲ, ಆದರೆ ತಟಸ್ಥ ನೀತಿಯನ್ನು ಅನುಸರಿಸ್ತಾನೆ. ಹಾಗಾಗಿ ಯಾವೆಲ್ಲ ರಾಶಿಗಳಿಗೆ ಎಲ್ಲ ಸಹಜವಾಗಿ ಎಲ್ಲ ವಯೋಮೀಡಿಯಾದಲ್ಲಿ ಎಲ್ಲ ಕೂಡ ಬರ್ತಾ ಇರತಕ್ಕಂಥದ್ದಾಗಿರುತ್ತೆ. ಆದರೂ ಕೂಡ ಚಿಂತೆ ಮಾಡುವ, ಭಯ ಪಡುವ ಖಂಡಿತ ಅಗತ್ಯ ಇಲ್ಲ. ಬದುಕಿನಲ್ಲಿ ದಶಾನುಕೂಲವೇ ತುಂಬ ಪ್ರಧಾನವಾಗಿರ್ತಕ್ಕಂಥದ್ದು. ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಗ್ರಹಗಳ ಸ್ಥಿತಿಮಾನ, ಗ್ರಹಗಳ ದಶಾನುಸಾರಕ್ಕೆ ಅನುಸಾರವಾಗಿ ನಮ್ಮ ಬದುಕು ನಡೀತಾ ಇರತಕ್ಕಂಥದ್ದಾಗಿರುತ್ತೆ. ಆದರೂ ಕೂಡ ಗುರು ಒಂದು ರಾಶಿಯಿಂದ ಒಂದು ರಾಶಿಗೆ ಒಂದು ವರ್ಷದ ಕಾಲ ಪರಿವರ್ತನೆ ಆಗ್ತಕ್ಕಂಥದ್ದು, 12 ವರ್ಷಗಳ ಕಾಲ ಪರಿವರ್ತನೆ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ 12 ವರ್ಷಕ್ಕೊಮ್ಮೆ ಒಂದು ರಾಶಿಗೆ ಬರ್ತಕ್ಕಂಥ ಒಂದು ಸುಯೋಗ ಇರತಕ್ಕಂಥದ್ದು. ಅದರಲ್ಲಿ ಕೂಡ ಉಚ್ಚನಾಗಿ ಗುರುವು ತನ್ನ ಮಿತ್ರಕ್ಷೇತ್ರವಾಗಿರ್ತಕ್ಕಂಥ ಕೇಸರಿಯುಕ್ತವಾದಂಥ ಯೋಗ ಆ ವಿಶೇಷವಾಗಿರ್ತಕ್ಕಂಥ ಕಟಕ ರಾಶಿಯಲ್ಲಿ. ಹಾಗಾಗಿ ಸ್ವಕ್ಷೇತ್ರವನ್ನು ಹೊರತುಪಡಿಸಿ ಮಿತ್ರ ಪರಮೋತ್ತಮವಾಗಿರ್ತಕ್ಕಂಥ ಉಚ್ಚ ಕ್ಷೇತ್ರವಾಗಿರ್ತಕ್ಕಂಥ ಕಟಕ ರಾಶಿಯಲ್ಲಿ ಇವತ್ತಿನ ದಿವಸದಿಂದ ಸ್ಥಿತನಾಗಿರ್ತಕ್ಕಂಥವನಾಗ್ತಾನೆ. ಸ್ವಲ್ಪ ದಿವಸ ಅವನು ಹಾಗೆ ಅತಿಚಾರ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಸಿಂಹರಾಶಿಗೆ ಹೋಗಿ ಮತ್ತೆ ಒಂದು ಕಟಕ ರಾಶಿಗೆ ಬರ್ತಕ್ಕಂಥದ್ದಾಗ್ತಾನೆ. ಹಾಗಾಗಿ ಈ ಒಂದು ಕಾಲಮಾನದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ವೀಕ್ಷಕರೇ ಅಲ್ಲ, ಎಲ್ಲ ಲೋಕದ ಹಿತದಲ್ಲಿ ಬಯಸುವಂತಹ ಎಲ್ಲ ಒಂದು ಜನರು ಕೂಡ ವಿಶೇಷವಾಗಿ ಒಂದು ಗುರುಗಳ ಸನ್ನಿಧಾನಕ್ಕೆ ಹೋಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ. ಈ ವರ್ಷ ಗುರುವೇ ರಾಜ್ಯಭಾರವನ್ನು ಮಾಡ್ತಾ ಇರ್ತಕ್ಕಂಥವನಾಗಿರ್ತಾನೆ. ಯಾರು ಒಂದು ಧರ್ಮಪ್ರದವಾಗಿ ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಎಲ್ಲರನ್ನೂ ಕೂಡ ಯಾವುದೇ ತೊಂದರೆಗಳಿದ್ದರೂ ಕೂಡ ವಿಮೋಚನೆ ಮಾಡಿ ಅದಕ್ಕೆ ಶುಭ ಫಲವನ್ನು ಕೊಡ್ತಕ್ಕಂಥವನಾಗ್ತಾನೆ. ಎಲ್ಲರೂ ಕೂಡ ಗುರುಗಳ ಸನ್ನಿಧಾನಕ್ಕೆ ಹೋಗುವಂಥದ್ದನ್ನು, ಗುರುವಿನ ಮಂತ್ರವನ್ನು ಗುರುವಿನ ಮಂತ್ರವನ್ನು ಉಪದೇಶವನ್ನು ತೆಗೆದುಕೊಳ್ತಕ್ಕಂಥದ್ದು, ಗುರುಸ್ತೋತ್ರ ಮಾಡ್ತಕ್ಕಂಥದ್ದು, ಎಲ್ಲ ರೀತಿಯಲ್ಲೂ ಕೂಡ ಗುರುವನ್ನು ಆಶ್ರಯಿಸಿದಾಗ ನಮ್ಮೆಲ್ಲರ ಬದುಕು ಕೂಡ ಸನ್ಮಂಗಳವಾಗಿ ಸನ್ಮಾರ್ಗವಾಗಿ ನಡೆಯತಕ್ಕಂಥದ್ದಾಗುತ್ತೆ. ಹಾಗಾಗಿ ಗುರುವಿನ ಪ್ರಾರ್ಥನೆ ಇವತ್ತಿನ ದಿವಸ ಮೂಲಾ ನಕ್ಷತ್ರ ವಿಶೇಷವಾಗಿ ಮದುವೆ ಸಂಬಂಧಿತವಾದ ವಿಳಂಬಿತರೋ ಯೋಗ ಅಂತಕ್ಕಂಥದ್ದು ಇರುತ್ತೆ. ಅವೆಲ್ಲ ಸಮಸ್ಯೆಗಳಿದ್ದಂಥವರು ಸುಬ್ರಹ್ಮಣ್ಯನಿಗೆ ಇವತ್ತಿನ ದಿವಸ ನಿಮ್ಮ ಶಕ್ತಿಯಾನುಸಾರದಲ್ಲಿ ಮಲ್ಲಿಗೆ ಹೂವನ್ನು ಕೊಟ್ಟು ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ನೀವು ಇವತ್ತಿನ ದಿವಸ 33 ಪ್ರದಕ್ಷಿಣೆ ಮಾಡಿ ಸುಬ್ರಹ್ಮಣ್ಯನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಕ್ಕಂಥದ್ರಿಂದ ಯಾವೆಲ್ಲ ವಿಳಂಬಿತ ಮದುವೆಗೆ ಸಂಬಂಧಪಟ್ಟ ಹಾಗೆ ದೋಷಗಳಿರ್ತಕ್ಕಂಥದ್ದಾಗಿರುತ್ತೋ ಅದು ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಶಾರೀರಿಕ ಅಥವಾ ಸ್ಕಿನ್ಗೆ ಸಂಬಂಧಪಟ್ಟಂಥ ತಮ್ಮ ಸಮಸ್ಯೆಗಳಿದ್ದಂಥವ್ರಿಗೂ ಕೂಡ ಪರಿಹಾರ ಆಗ್ತಕ್ಕಂಥದ್ದು. ಮಾನಸಿಕ ಒತ್ತಡ ಇದೆ, ಪರಿಹಾರ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಾ ಇದೆ, ಪರಿಹಾರ ಇದೆ. ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ದಿವಸ ಸುಬ್ರಹ್ಮಣ್ಯ ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದು ಆಗ್ತದೆ. ಗುರುಗಳ ಈ ದಿನದ ರಾಶಿ ಭವಿಷ್ಯವನ್ನು ತಿಳಿಸಬಹುದಾ? ಇವತ್ತಿನ ಗ್ರಹಸ್ಥಿತಿಯನ್ನು ನೋಡಿ ಬಹಳ ಮುಖ್ಯವಾಗಿ ಗುರುವಿನ ಬದಲಾವಣೆಯಿಂದ
ಎಲ್ಲರ ಬದುಕು ಕೂಡ ಸನ್ಮಂಗಳವಾಗಲಿ ಅಂತೇಳಿ ಗುರುಗಳನ್ನು ಪ್ರಾರ್ಥಿಸುತ್ತಾ ಇವತ್ತಿನ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಲಿ ಅಂತೇಳಿ ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಮೊದಲನೇದಾಗಿ ಮೇಷರಾಶಿಯ ಫಲವನ್ನು ನೋಡಿದಾಗ ವಿಶೇಷವಾಗಿ ಸರ್ಕಾರದಿಂದ ಅನುಕೂಲಕರವಾಗ್ತಕ್ಕಂಥದ್ದಾಗಿರುತ್ತೆ. ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥ ಯೋಗ ಇರತಕ್ಕಂಥದ್ದು. ಹೂಡಿಕೆಗಳಿಂದ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಹಿತೈಷಿಗಳಿಂದ ಇವತ್ತಿನ ದಿವಸ ಸಹಕಾರ ಸಿಗ್ತಕ್ಕಂಥದ್ದು. ಗೃಹ ನಿರ್ಮಾಣ ಕಾರ್ಯಾದಿಗಳಲ್ಲೂ ಕೂಡ ಮಂಗಳಮಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಗುರುಗಳ ದರ್ಶನವನ್ನು ಕಡಾಖಂಡಿತವಾಗಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಓಂ ಗುಂ ಗುರುಭ್ಯೋ ನಮಃ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಎಷ್ಟು ಸಾಧ್ಯನೋ ಅಷ್ಟು ಆ ಮಂತ್ರವನ್ನು ಉಚ್ಚಾರ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಾಗ ಖಂಡಿತ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ಸ್ವಲ್ಪ ವಿರೋಧಿಗಳೊಂದಿಗೆ ಏನಾದರೂ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ತಂದೆ ಮಕ್ಕಳ ಮಧ್ಯದಲ್ಲಿ ಏನಾದರೂ ಕೂಡ ಸಾಮರಸ್ಯದ ಕೊರತೆ ಉಂಟಾಗಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಗಮನವಹಿಸಿ. ಸರ್ಕಾರದಿಂದ ಅನುಕೂಲವಾದರೂ ಕೂಡ ಸ್ವಲ್ಪ ವಿರೋಧಿಗಳಿಂದ ನಿಮಗೆ ಏನಾದರೂ ಮಾನಸಿಕ ಒತ್ತಡಗಳಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ವಾದ ವಿವಾದಗಳಿಂದ ದೂರ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ ಅತ್ಯಂತ ಸೂಕ್ತಪ್ರದ. ಇವತ್ತಿನ ದಿವಸ ವೃಷಭ ರಾಶಿಯವರು ಗುರುಗಳೊಂದಿಗೆ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಸ್ವಲ್ಪ ಆರೋಗ್ಯದ ಕಡೆ ಕಾಳಜಿ ವಹಿಸಿ. ವೆಚ್ಚಗಳ ಬಗ್ಗೆ ಸ್ವಲ್ಪ ಕಡಿವಾಣ ಹಾಕ್ಕೊಳ್ಳಿ. ಒಟ್ಟಾರೆಯಾಗಿ ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ನಿಮ್ಮ ಮಾನಸಿಕ ಸ್ಥಿತಿ ಅಂತಕ್ಕಂಥದ್ದು ಸ್ವಲ್ಪ ಡೋಲಾಯ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಏನು ಮಾಡಬೇಕಾ ಮಾಡಬಾರ್ದಾ, ಏನು ಕೆಲಸ ಮಾಡಬೇಕಾ ಮಾಡಬಾರ್ದು ಅಂತಕ್ಕಂಥ ಒಂದು ಜಿಜ್ಞಾಸೆಗಳು ನಿಮ್ಮನ್ನು ಬಾಧಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಪ್ರಯಾಣ ಕೂಡ ಇವತ್ತು ನಿಮಗೆ ಲಭಿಸುವಂತಹ ಒಂದು ಸುವಕಾಶ ಇರ್ತಕ್ಕಂಥದ್ದು. ಸ್ನೇಹಿತರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ಕೊಳ್ಳಿ. ಗುರುವಿನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಭಾಗ್ಯಭಾವಕ್ಕೆ, ಎರಡನೇ ಧನಭಾವಕ್ಕೆ ಗುರು ಇವತ್ತಿನಿಂದ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದು. ಮಿಥುನ ರಾಶಿಯವರು ಸನ್ಮಂಗಳವನ್ನು ಕಾಣುವ ಎಲ್ಲ ಅವಕಾಶಗಳಿರ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ಅನನ್ಯವಾಗಿ ಗುರುವಿನ ಪಾದ ಹಿಡಿದಾಗ ಖಂಡಿತ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಸ್ವಲ್ಪ ಯಾಕೆಂದರೆ ಗುರು ಅಂತಕ್ಕಂಥವನು ಉಚ್ಚರಾಶಿಯಲ್ಲಿದ್ದರೂ ಕೂಡ, ಉಚ್ಚಾಧಿಪತಿ ಆಗಿದ್ದರೂ ಕೂಡ ಮನಸ್ಸಿನ ಮೇಲೆ ಸ್ವಲ್ಪ ಒತ್ತಡಗಳನ್ನು ಆಗ್ತಾನೆ. ಹಾಗಾಗಿ ಸ್ವಲ್ಪ ಕಟಕ ರಾಶಿಯವರು ಮನಸ್ಸನ್ನು ಮೆಡಿಟೇಷನ್ ಮುಖಾಂತರವಾಗಿ ನೀವು ಸ್ಥಿತಿಯನ್ನು ಕಂಡುಕೊಂಡಾಗ ಖಂಡಿತ ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಒಟ್ಟಾರೆಯಾಗಿ 1 ವರ್ಷಗಳ ಕಾಲ ಗುರುವಿನ ಸಂಚಾರ, 3 ತಿಂಗಳ ಕಾಲ ಅತಿಚಾರ ಸಂಚಾರವಿದ್ದರೂ ಕೂಡ ಉಳಿದಿರತಕ್ಕಂಥ ಎಲ್ಲ ಸಮಯ ಕೂಡ ಕಟಕ ರಾಶಿಯಲ್ಲಿ ಗುರು ಇರೋದರಿಂದ ಭಾಗ್ಯಾಭ್ಯುದಯ ಆಗ್ತಕ್ಕಂಥದ್ದಾಗಿರುತ್ತೆ. ಭಾಗ್ಯದ ಬಾಗಿಲು ತೆರೆದಿರ್ತಕ್ಕಂಥದ್ದು. ನಿಮ್ಮ ಎಲ್ಲ ಕೆಲಸಗಳು ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಸನ್ಮಾರ್ಗದೊಳಗೆ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಕಟಕ ರಾಶಿಯವರು ಕಂಡುಕೊಂಡಿದ್ದೆ ಆದರೆ ಖಂಡಿತ ಮಂಗಳಮಯವಾಗುತ್ತೆ. ವಿದೇಶ ವ್ಯಾಪಾರಕ್ಕಿರ್ಬೋದು, ವಿದೇಶಿ ವಿದ್ಯಾಭ್ಯಾಸಕ್ಕಿರ್ಬೋದು, ಯಾವುದೇ ವಿಚಾರದಲ್ಲೂ ಕೂಡ ಅಡಚಣೆಗಳಿರ್ತಕ್ಕಂಥದ್ದೆಲ್ಲ ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಕಟಕ ರಾಶಿಯವರು ಹೊತ್ತಿನ ದಿವಸ ಗುರುಗಳ ದರ್ಶನ ಮಾಡಿ ಗುರುವಿನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದು ಆಗುತ್ತೆ. ಉಮೇಶ್ ಅಂತ ಹೇಳಿ ಒಬ್ರು ಕಾಲರ್ ವೇಟ್ ಮಾಡ್ತಾರೆ. ಉಮೇಶ್ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಮೇಡಮ್. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 29 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ ಗುರುಗಳೇ? ನಮ್ದು ಯಾವ ಥರ ನಡೀತೈತೆ ಅಂತ ಅರ್ಥನೇ ಆಗ್ತಿಲ್ಲ ಗುರುಗಳೇ. ಹಣಕಾಸಿನ ಸ್ಥಿತಿನಾ? ಹಣಕಾಸಿನ ಸ್ಥಿತಿ ಗುರುಗಳೇ. ಒಳ್ಳೆಯದಾಗುತ್ತೆ, ಚಿಂತೆ ಮಾಡುವ ಅಗತ್ಯ ಇಲ್ಲ. ಗುರುವಿನ ಕೃಪೆ ಇವತ್ತಿನಿಂದ ಪ್ರಾಪ್ತಿ ಆಗ್ತಾ ಇದೆ. ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ದತ್ತಾತ್ರೇಯ, ರಾಘವೇಂದ್ರ ಸ್ವಾಮಿ, ಶಿರಡಿ ಸಾಯಿನಾಥ, ಶ್ರೀಧರಾಶ್ರಮ ಎಲ್ಲಾದರೂ ಕೂಡ ಪ್ರತಿ ಗುರುವಾರವೂ ಕೂಡ ಮಿಸ್ ಮಾಡದ ಹಾಗೆ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಗುರುವಿನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಖಂಡಿತ ಒಳ್ಳೆಯದಾಗುತ್ತೆ. ಗುರುವಾರದ ದಿವಸ ಏನಂದ್ರಿ? ಯಾವುದೇ ವ್ಯವಹಾರ ಮಾಡಿದ್ರು ಎದುರಾಗ್ತದೆ ಗುರು. ನೀವು ಅದಕ್ಕೆ ಹೇಳಿದ್ದು ಗುರುವಾರ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಶನಿವಾರ ಅರಳಿ ಮರ ಪ್ರದಕ್ಷಿಣೆ ಮಾಡಿ. ಇನ್ನೇನು ಮಾಡಿಬಿಡಿ. ಗುರುಗಳ ದರ್ಶನ, ಅರಳಿ ಮರ ಪ್ರದಕ್ಷಿಣೆ ಎಲ್ಲ ಪರಿಹಾರ ಸಿಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಿ. ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಾರೆ, ಮಂಜುಳಾ ಅಂತ ಹೇಳಿ. ಮಂಜುಳಾ ಅವರೇ ಎಲ್ಲಿಂದ ಕರೆ ಮಾಡ್ತಿರೋದು? ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳಿ ಮೇಡಮ್. 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 26. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ ಗುರುಗಳೇ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ಏನು ನಿಮ್ಮ ಪ್ರಶ್ನೆ? ಅಮ್ಮ ಒಳ್ಳೇದು ಮಾಡಲಿ. ಒಂದು ಕೇಸ್ ಇದೆ ಗುರುಗಳೇ.
ಪರ ಆಯ್ತದೆ ಏನು ಅಂದ್ಬಿಟ್ಟು ಗುರುಗಳೇ. ನಿಮ್ಮ ಪರವಾಗಿ ಆಗುತ್ತೆ, ಚಿಂತೆನೇ ಮಾಡಬೇಡಿ. ಕಾಣಿಪಾಕಂ ಗಣಪತಿ ಅಥವಾ ಕುರುಡುಮಲೆ ಗಣಪತಿ ಸನ್ನಿಧಾನಕ್ಕೆ ಒಮ್ಮೆ ಹೋಗಿ ಬನ್ನಿ. ಒಂದು 21 ತೆಂಗಿನಕಾಯಿಯನ್ನು ಕಾಣಿಪಾಕಂ ಗಣಪತಿ ಅಥವಾ ಕುರುಡುಮಲೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಅನನ್ಯವಾಗಿ ದೇವ್ರಿಗೆ ಅರ್ಪಣೆ ಮಾಡಿಬಿಡಿ, ಆಯಿತಾ. ವೀರಭದ್ರ ಸ್ವಾಮಿಗೆ ಅಷ್ಟಮಿ ದಿವಸ ಯಾವುದಾದ್ರೂ ನಿಮ್ಮ ಕ್ಷೇತ್ರದಲ್ಲಿದ್ದಂಥ ಅಥವಾ ಶಿವನಿದ್ರೂ ಪರವಾಗಿಲ್ಲ, ವೀರಭದ್ರ ಸನ್ನಿಧಾನ ಇದ್ದರೆ ತುಂಬ ಒಳ್ಳೆಯದು. ವೀರಭದ್ರ ಸನ್ನಿಧಾನದಲ್ಲಿ ಕುಂಬಳಕಾಯಿ ದೀಪವನ್ನು 8 ಒಂದು ತಿಂಗಳುಗಳ ಕಾಲ ಅಥವಾ 8 ಮಂಗಳವಾರ ಅಥವಾ 8 ಅಷ್ಟಮಿ ಯಾವುದಾದ್ರೂ ದಿನದಲ್ಲಿ ನಿಮಗೆ ಅನುಕೂಲ ಆದಂಥದ್ದನ್ನು ಪ್ರಯತ್ನ ಮಾಡಿ. ವೀರಭದ್ರ ಸ್ವಾಮಿ ಕುರುಡುಮಲೆ ಗಣಪತಿ ಖಂಡಿತ ಒಳ್ಳೇದು ಮಾಡ್ತಾನೆ. ನಿಮ್ಮ ಕೆಲಸ ನಿಮ್ಮಂತೆ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಭವಿಷ್ಯವನ್ನು ಮುಂದುವರಿಸಬಹುದಾ? ಸಿಂಹರಾಶಿಯ ಫಲವನ್ನು ನೋಡಿದಾಗ ವೃತ್ತಿರಂಗದಲ್ಲಿ ಇವತ್ತಿನ ದಿವಸ ನಿಮಗೆ ಸದವಕಾಶ ಇರತಕ್ಕಂಥದ್ದಾಗಿರುತ್ತೆ. ವಿದೇಶಿ ಪ್ರಯಾಣಕ್ಕೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದು. ವಿಶೇಷವಾಗಿ ಅಪೇಕ್ಷಿತ ವಿಚಾರಾದಿಗಳಲ್ಲೂ ಕೂಡ ಏನೋ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾರೆ, ಆ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ವಹಿಸಿ, ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಸಿಂಹರಾಶಿಯವರಿಗೆ ಖಂಡಿತ ಮಂಗಳಮಯವಾಗುತ್ತೆ. ಗುರುಗಳ ದರ್ಶನ, ಗುರುಗಳ ಪ್ರಾರ್ಥನೆ, ಸಮೃದ್ಧವಾದಂಥ ಬದುಕು ನಿಮಗೆ ಸನ್ಮಂಗಳದಾಯಕವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ವಿನಾಕಾರಣ ಅಲೆದಾಟ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಏನೋ ತಿರುಗಾಡುವಂಥದ್ದು ಒಂದು ವ್ಯವಸ್ಥೆ, ಅದು ಯಾವುದೋ ಕಾರ್ಯನಿಮಿತ್ತವಾಗಿರ್ಬೋದು ಅಥವಾ ಸ್ನೇಹಿತರ ಸಮಾಗಮನ ಆಗ್ತಕ್ಕಂಥದ್ದಕ್ಕೋ ಎಲ್ಲೋ ಇವತ್ತಿನ ದಿವಸ ಪ್ರಯಾಣ ಇರತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಆತ್ಮವಿಶ್ವಾಸದಿಂದ ನೀವು ಕೈಗೊಂಡ ಪ್ರತಿಯೊಂದು ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಮಂಗಳಮಯವಾಗ್ತಕ್ಕಂಥದ್ದು. ಏಕಾದಶ ಭಾವದಲ್ಲಿ ಗುರುವಿನ ಸ್ಥಿತಿ ಅತ್ಯಂತ ಮಂಗಳಪ್ರದವಾಗಿರ್ತಕ್ಕಂಥದ್ದು. ಎಲ್ಲ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಲಾಭ ನಿರೀಕ್ಷಿಸಬಹುದಾಗಿರ್ತಕ್ಕಂಥ ಸುಯೋಗ. ಕನ್ಯಾ ರಾಶಿಯವರು ಅನನ್ಯವಾಗಿ ಗುರುಗಳ ಕ್ಷೇತ್ರಕ್ಕೆ ತೆರಳುವಂಥ ವ್ಯವಸ್ಥೆ ಮಾಡಿಕೊಳ್ಳಿ, ಗುರುಗಳ ದರ್ಶನ ಮಾಡಿಕೊಳ್ಳಿ, ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಮಾನಸಿಕ ಒತ್ತಡಗಳು ಸಿಗ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ. ಅದರಲ್ಲೂ ಕೂಡ ಸ್ವಲ್ಪ ಪಿತ್ತ ಸಂಬಂಧಿತವಾದ ತೊಂದರೆ ನಿಮ್ಮನ್ನು ಬಾಧಿಸಬಹುದಾಗಿರ್ತಕ್ಕಂಥದ್ದು. ಬಂಧುಗಳ ಸಹಕಾರ ಸಿಗುತ್ತೆ. ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರವಾಗಿರಿ. ಆತ್ಮವಿಶ್ವಾಸದಿಂದ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯವೂ ಕೂಡ ತುಲಾರಾಶಿಯವರಿಗೆ ಮಂಗಳವನ್ನೇ ತರುತ್ತೆ. ಹಾಗಾಗಿ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡ್ಕೊಳ್ಳಿ. ತಾಯಿ ದುರ್ಗಯ್ಯ ಶಕ್ತಿ ದೇವತೆ ಆರಾಧನೆ ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಮಾಡುವಂಥ ಕೆಲಸ ಕಾರ್ಯಾದಿಗಳಲ್ಲಿ ಅಡಚಣೆಗಳಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಪ್ರಗತಿಯತ್ತ ನಿಮ್ಮ ಮನಸ್ಸನ್ನು ಕರೆದುಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಆ ಒಂದು ವೃಶ್ಚಿಕ ರಾಶಿಯವರು ಮಾಡ್ತಕ್ಕಂಥದ್ದು ಮಂಗಳಮಯ. ಇವತ್ತಿನ ದಿವಸ ವಿಶೇಷವಾಗಿ ಸಂತಾನ ಅಪೇಕ್ಷಿತರಿಗೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ಅನುಗ್ರಹ ವಿಶೇಷವಾಗಿ ಬದುಕಿನಲ್ಲಿ ಇವತ್ತಿನ ತನಕ ಇದ್ದಂಥ ಎಲ್ಲ ಕಷ್ಟಾದಿಗಳು ಕೂಡ ಪರಿಹಾರವಾಗುವಂತಹ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ವೆಚ್ಚಗಳ ಮೇಲೆ ಕಡಿವಾಣ ಇಟ್ಕೊಳ್ಳಿ. ಮಿತ್ರರೊಟ್ಟಿಗೆ ಸಮಾಲೋಚಿಸುವಂತಹ ಸುಯೋಗವನ್ನು ನೀವು ಗಳಿಸಿಕೊಂಡಿದ್ದಾದರೆ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ವೃಶ್ಚಿಕ ರಾಶಿ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಹಾಗೆ ಜಯಲಕ್ಷ್ಮಿ ಅಂತ ಹೇಳಿ ಒಬ್ರು ಕಾಲರ್ ವೇಟ್ ಮಾಡ್ತೀರಿ. ಜಯಲಕ್ಷ್ಮಿ ಅವರೇ, ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರು ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ. ಸರಿ, 1 ರಿಂದ 30 ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ. 8 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಅದೇ ಗುರುಗಳೇ, ನಮ್ಮ ಹುಡುಗಿದ ಮದ್ವೆ ಬರುತ್ತೆ ಬರುತ್ತೆ, ಒಳ್ಳೆಯವರನ್ನು ಬರುತ್ತೆ, ಆದ್ರೆ ಯಾವುದು ಸತ್ಯ. ಎಷ್ಟು ಅಮ್ಮ ಮಗಳಿಗೆ ಏಜ್ ಎಷ್ಟು ಈಗ ವಯಸ್ಸು? 26 ಗುರುಗಳೇ. 26 ವರ್ಷನ. ಏನು ಹೆಸರಿಟ್ಟಿದ್ದೀರಾ ತಾಯಿ? ಮಗಳ ಏನು ಹೆಸರು? ವೇದಶ್ರೀ. ವೇದಶ್ರೀನಾ? ವೇದ ಮೃಗಶಿರ ನಕ್ಷತ್ರನಾ? ಮೃಗಶಿರ ನಕ್ಷತ್ರ. ಏನಿಲ್ಲ, ತೊಂದರೆ ಎಲ್ಲ ಒಳ್ಳೆಯದಾಗುತ್ತೆ. ಇನ್ನು ಪ್ರಯತ್ನ ಕಾರ್ಯದಲ್ಲಿ ಖಂಡಿತ ಸಫಲತೆ ಕಾಣುತ್ತೆ. ಒಂದೊಮ್ಮೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ, ಇಲ್ಲಾಂದರೆ ನೀವು ಮೈಸೂರಿನಲ್ಲಿ ಇರೋದರಿಂದ ಮೈಸೂರು ವರಾಹ ಸ್ವಾಮಿ ಸನ್ನಿಧಾನದಲ್ಲಿ ಮಂಗಳವಾರದ ದಿವಸ ಈ ಮಗಳ ಹೆಸರಲ್ಲೇ ಒಂದು ನವಗ್ರಹ ಶಾಂತಿ ಮಾಡ್ಕೊಳ್ಳಿ. ಖಂಡಿತ ವರಾಹ ಸ್ವಾಮಿ ಸನ್ನಿಧಾನದಲ್ಲೇ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ಹಾಲೇಶಪ್ಪ ಅಂತ ಹೇಳಿ ಮತ್ತೊಬ್ಬ ಕಾಲರ್ ವೇಟ್ ಮಾಡ್ತಾರೆ. ಹಾಲೇಶಪ್ಪ ಅವರು ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ನ್ಯಾಮತಿ ತಾಲೂಕು ಒಡೇರ ಹತ್ತೂರು, ದಾವಣಗೆರೆ ಡಿಸ್ಟಿಕ್. ಹಾಲೇಶಪ್ಪ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದೇ ನಾವೀಗ 3ನೇ ಸಲ ಕಾಲಿಂಗ್ ಮಾಡ್ತಾ ಇರೋದು. ನಾನು ಗುರುಜಿಯಿಂದಾನು ಒಂದು 3101 ರೂಪಾಯಿ ಕೊಟ್ಟು ಪೂಜೆನೂ ತರಿಸಿದೆ. ಗುರುಗಳಿದ್ದಾರೆ, ಮಾತಾಡಿ. ಮನೆಯಲ್ಲಿ ಯಾಕೋ ಭಾರಿ ತೊಂದರೆ ಕೊಡ್ತಾ ಇದಾರೆ ನನಗೆ. ಹಲೋ, ಹೇಳಿ ಕೇಳಿಸ್ತದೆ, ಹೇಳಿ. ಅದೇ ಬಹಳ ದಿವಸದಿಂದ ಈಗ ಒಂದು ಹೆಚ್ಚು ಕಮ್ಮಿ 2005ರಿಂದಾನು ಕಿರುಕುಳ ಕೊಡ್ತಾ ಇದಾರೆ. ಆದ್ರೂ ಕಂಪ್ಲೇಂಟ್ ನಮ್ಮ ಅಮ್ಮ ತೀರ್ಕೊಂಡ, ನಮ್ಮ ಅಮ್ಮನ್ನು ನಾನೇ ನೋಡ್ಕೊಂಡಿರೋದು 25 ವರ್ಷದಿಂದ. ಆದ್ರೂ ಜಗಳ ಮಾಡಿ ಮತ್ತು ಕಂಪ್ಲೇಂಟ್ ಕೊಟ್ಟಿದಾರ ನಮ್ಮ ಮೇಲೆ. ನಿಮ್ಮ ತಾಯಿನೂ ನೀವೇ ಜಗಳ ಮಾಡಿ ಮತ್ತೊಂದು ಕಂಪ್ಲೇಂಟ್ ಕೊಟ್ಟಿದಾರೆ ಈಗ ನನ್ನ ಮೇಲೆ. ಜಮೀನು ವಿಚಾರಕ್ಕಿದೆಯಾ?
ಜಮೀನಿಂದು ಇಲ್ಲ ಏನೂ ಇಲ್ಲ. ನನ್ನ ಮೇಲೆ ಭಾರಿ ಇದು ಮಾಡ್ತಾ ಇದಾರೆ ಎಲ್ಲ. ಜಮೀನ್ ಮಾಡಿಕೊಟ್ಬಿಟ್ಟದೆ, ನಮ್ಮ ಅಮ್ಮಗೆ ಭಾಗ ತೆಗಿಲದಂಗೂ ಮಾಡಿಕೊಟ್ಟದೆ. ನಾನೇ ಸಣ್ಣನು, ಅವರೇ ಇಬ್ರು ದೊಡ್ಡವರು. ಅಣ್ಣ ತಮ್ಮಂದಿರ 6 ಮಧ್ಯದಲ್ಲಿ ಜನ. ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಜಗಳಗಳು. ಈಗ 2005ರಿಂದಾನು ದುಡ್ಡಿಂದು ನನಗೆ ದುಡ್ಡು ಕೊಡಕ್ ಅವರು 3.5 ಲಕ್ಷನ. ಆದ್ರೂ ಅದು ಏನು ಕೇಳ್ದಂಗ್ ಮಾಡ್ದಂಗ್ ನಾ ಮಾಡ್ತಾ ಇದ್ದೇನೆ. ಏನು ಚಿಂತೆ ಮಾಡುವ ಅಗತ್ಯ. ಇನ್ನು ಮೇಲೆ ಖಂಡಿತ ಒಳ್ಳೆಯದಾಗುತ್ತೆ. ಗುರುವಿನ ಪರಿವರ್ತನೆ ಬದಲಾವಣೆ ಆಗಿದೆ, ಒಳ್ಳೆಯದಾಗುತ್ತೆ. ಮನೆ ದೇವರನ್ನು ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಶನಿವಾರದ ದಿವಸ ಏನಪ್ಪ ಅಂದರೆ ಸಕ್ಕರೆ ನೀರನ್ನು ಶುಕ್ರವಾರದ ರಾತ್ರಿ ತಲೆ ಹತ್ರ ಇಟ್ಕೊಂಡೋಗಿ ಶನಿವಾರದ ಬೆಳಗ್ಗೆ ಆ ನೀರನ್ನು ತಗೊಂಡೋಗಿ ಬೇವಿನ ಮರದ ಬುಡದಲ್ಲಿ ಹಾಕಿ, ಒಂದು ಚೆಂಬಲ್ಲಿ ಸಕ್ಕರೆ ಹಾಕಿ, ರಾತ್ರಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಪ್ರಾರ್ಥನೆಯನ್ನು ಆ ನೀರಿನೊಟ್ಟಿಗೆ ಮಾತನಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ಆ ನೀರಿನೊಟ್ಟಿಗೆ ಹೇಳ್ಕೊಳ್ಳಿ. ಶನಿವಾರದ ಬೆಳಗ್ಗೆ ತಗೊಂಡೋಗಿ ಆ ನೀರನ್ನು ಬೇವಿನ ಮರದ ಬುಡದಲ್ಲಿ ಹಾಕಿ ಅನನ್ಯವಾಗಿ 21 ಪ್ರದಕ್ಷಿಣೆ ಹಾಕ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಗಳೇ, ರಾಶಿ ಫಲಗಳನ್ನು ಮುಂದುವರಿಸಬಹುದಾ? ಮುಂದಿನ ರಾಶಿ ಧನುರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ವಿದ್ಯಾಕ್ಷೇತ್ರದಲ್ಲಿ ಸನ್ಮಂಗಳ ಆಗ್ತಕ್ಕಂಥದ್ದಾಗಿರುತ್ತೆ. ಬೋಧಕ ವರ್ಗದವರಿಗೆ ಸನ್ಮಂಗಳವಾಗ್ತಕ್ಕಂಥದ್ದು, ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಥವಾ ಉನ್ನತ ವಿದ್ಯಾಭ್ಯಾಸಕ್ಕೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರರ ಪರಸ್ಪರ ಸಮಾಗಮನ ಆಗ್ತಕ್ಕಂಥದ್ದು, ಮಿತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು ಧನುರಾಶಿಯವರಿಗೆ ಇವತ್ತಿನ ದಿವಸ. ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಎಲ್ಲ ಮಾನಸಿಕ ಒತ್ತಡಾದಿಗಳಿಂದ ದೂರವನ್ನಾಗಬೇಕು. ಎಲ್ಲ ಚಿಂತಿತ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಾಣಬೇಕಾದರೆ ವಿಶೇಷವಾಗಿ ಗುರುವಿನ ಪ್ರಾರ್ಥನೆ, ರಾಘವೇಂದ್ರ ಸ್ವಾಮಿಯ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಸ್ವಲ್ಪ ಪ್ರಯಾಣದಲ್ಲಿ ಏನಾದರೂ ಕೂಡ ಅಹಿತಕರವಾಗಿರ್ತಕ್ಕಂಥದ್ದು ಏನಾದರೂ ಸಂಭವಿಸಬಹುದಾಗಿರ್ತಕ್ಕಂಥದ್ದು ಆದುದರಿಂದ ಸ್ವಲ್ಪ ಮಕರ ರಾಶಿಯವರು ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಇವತ್ತಿನ ದಿವಸ ಸರ್ಕಾರದಿಂದ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲೂ ಕೂಡ ಬದಲಾವಣೆ ಆಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಸ್ನೇಹಿತರ ಸಹಕಾರ ಸಿಗುತ್ತೆ. ಆಭರಣಾದಿಗಳನ್ನು ಕೊಳ್ಳುವಂಥ ವ್ಯವಸ್ಥೆ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಕರ ರಾಶಿಯವರು ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡಿ, ಗುರುವಿನ ದರ್ಶನ ಮಾಡಿ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಅನಪೇಕ್ಷಿತವಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ಸ್ವಲ್ಪ ಮಾನಸಿಕ ಕಿರಿಕೆಗಳಾಗ್ತಕ್ಕಂಥದ್ದು, ಕುಟುಂಬದ ಸದಸ್ಯರೊಟ್ಟಿಗೆ ಮನಸ್ಸಿನಲ್ಲಿ ಏನಾದರೂ ಕೂಡ ಮನಸ್ತಾಪಗಳು ಹುಟ್ಟುಕೊಳ್ಳುವಂಥ ಸಂಭವ ಇರೋದರಿಂದ ಸ್ವಲ್ಪ ಮನಸ್ಸಿನ ಮೇಲೆ ಹಿಡಿತ ಇಟ್ಕೊಳ್ಳಿ. ಸಮಾಧಾನವನ್ನು ಮನಸ್ಸಿನಲ್ಲಿ ನೀವು ತಂದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಹಿರಿಯರೊಂದಿಗೆ ಇವತ್ತಿನ ದಿವಸ ಸಮಾಲೋಚಿಸುವಂತಹ ಸುಯೋಗ ಇರ್ತಕ್ಕಂಥದ್ದು. ಬಡ್ತಿಯಲ್ಲೂ ಕೂಡ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದು. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನ ದರ್ಶನ ಮಂಗಳಮಯವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ವೈವಾಹಿಕ ಜೀವನದಲ್ಲಿ ಸುಖಪ್ರದವಾಗಿರತಕ್ಕಂಥದ್ದು. ಸ್ವಲ್ಪ ಶತ್ರುಗಳು ನಿಮ್ಮ ಮೇಲೆ ಇಷ್ಟು ದಿವಸಗಳವರೆಗೆ ನಿಮ್ಮ ಮೇಲೆ ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತಿನಿಂದ ಬಿಡುಗಡೆ ಆಗ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದಲ್ಲಿ ಸಹಕಾರ ಸಿಗ್ತಕ್ಕಂಥದ್ದು. ಎಷ್ಟೋ ಆಂತರಿಕ ವಿಚಾರಗಳಲ್ಲಿ ಮನಸ್ತಾಪಗಳಿದ್ದಂಥ ಕುಟುಂಬಗಳಲ್ಲೂ ಕೂಡ ಇವತ್ತಿನಿಂದ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ರಹಸ್ಯ ಶತ್ರುಗಳೊಟ್ಟಿಗೆ ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮೀನರಾಶಿಯವರು ಗುರುಗಳ ದರ್ಶನ, ಗುರುವಿನ ಪ್ರಾರ್ಥನೆ, ಕುಲದೇವರ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಈ ದಿನದ ವಿಷಯದ ಬಗ್ಗೆ ಬರೋದಾದರೆ ಕರ್ಮಫಲ ಅಂದ್ರೇನು ಗುರುಗಳೇ? ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯ 47ನೇ ಶ್ಲೋಕ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾಫಲೇಶು ಕದಾಚನ ಯೋಗಸ್ಥ ಕುರು ಕರ್ಮಾಣಂ ಸಂಜ್ಞಾಹ ಅಂತೇಳಿ ಕೃಷ್ಣ ಅರ್ಜುನನಿಗೆ ತಿಳಿಸಿರ್ತಕ್ಕಂಥದ್ದು. ನಿನ್ನ ಕರ್ಮವನ್ನು ನೀನು ಮಾಡು, ನಿನಗೆ ನಾನು ಏನು ಕೊಡಬೇಕು ನಾನು ಅದನ್ನು ಕೊಡ್ತೀನಿ ಅಂತೇಳಿ ಕೃಷ್ಣ ಹೇಳಿರ್ತಕ್ಕಂಥದ್ದು. ಕರ್ಮ ಅಂದರೆ ಏನು? ಜಾತಕದಲ್ಲಿ ಕರ್ಮಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನೇ ಸಾಕ್ಷಾತ್ ನ್ಯಾಯಾಧೀಶನಾಗಿರ್ತಕ್ಕಂಥ ಏನಪ್ಪ ಅಂದರೆ ನಮ್ಮ ಆಡಿಟರ್ ಅಂತ ನಾವೇನು ಕರಿತೀವೋ, ಲೆಕ್ಕ ಪರಿಶೋಧಕರು ಅಂತ ಏನು ಕರಿತೀವೋ, ಆಡಿಟರ್ ಆಫೀಸ್ ಅಂತ ಏನು ಕರಿತೀವೋ, ಶನಿ ಇವನನ್ನು ಲೆಕ್ಕ ಪರಿಶೋಧಕ ಅಂತ ಕರಿತೀವಿ. ಲೆಕ್ಕ ನಾವು ಏನು ಈಗ ಯಾವುದೇ ಒಂದು ಕ್ವಶನನ್ನು ಕೊಟ್ಟಾಗ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದದ್ದು ಯಾರು? ನಾವೇ. ಒಂದು ಎಕ್ಸಾಮಲ್ಲಿ ಒಂದು ಕ್ವಶನ್ ಕೊಡ್ತಾರೆ, ಅದು ಸಾಲ್ವ್ ಮಾಡಬೇಕಾಗಿರತಕ್ಕಂಥದ್ದು ನಾವೇ. ಅದಕ್ಕೆ ಸಂಚಿತ, ಪ್ರಾರಬ್ಧ, ಆಗಾಮಿ ಅಂತಕ್ಕಂಥ 3 ಕರ್ಮಗಳ ಸಂಯೋಜನೆ ಇದೆ. ಶನಿ ಅಂತಕ್ಷಣ ಶನಿ ಈಗ 3, 6, 11ನೇ ಭಾವದಲ್ಲಿದ್ದರೆ ಮಂಗಳವನ್ನು ಕೊಡ್ತಾನೆ. ಅದೇ ನಾವು ಫಾರ್ ಎಕ್ಸಾಂಪಲ್ಲು ಶನಿ 6ನೇ ಮನೇಲಿದ್ದಾಗ, ಯಾಕಂದರೆ ರೋಗಗಳನ್ನು ನಿವೃತ್ತಿ ಮಾಡ್ತಾನೆ, ಅಂದರೆ ತಡೀತಾನೆ, ರೋಗ ಬರದ ಹಾಗೆ ತಡೀತಾನೆ. 11ನೇ ಭಾವದಲ್ಲಿದ್ದಾಗ ನಷ್ಟ ಆಗೋದನ್ನು ತಡೀತಾನೆ. 3ನೇ ಭಾವದಲ್ಲಿದ್ದಾಗ ಬದುಕನ್ನು ಹೇಗೆ ಯಾವ್ಯಾವ ಸಮಯಕ್ಕೆ ಹೇಗೆ ಅಲೈನ್ ಮಾಡಬೇಕಂತಕ್ಕಂಥದ್ದನ್ನು ಮಾಡ್ತಾನೆ. ಅದು 3, 6, 11ನೇ ಭಾವದಲ್ಲಿ ಶನಿ ಇದ್ದಾಗ ಮಂಗಳ ಕೊಡ್ತಾನೆ. ಅದರಲ್ಲೂ ಕೂಡ ಶನಿ ಉಚ್ಚ ಎಲ್ಲಿ? ತುಲಾ ರಾಶಿಯಲ್ಲಿ. ಶನಿ ಸ್ವಕ್ಷೇತ್ರ, ಮಕರ ಕುಂಭಗಳು ಸ್ವಕ್ಷೇತ್ರ. ಈ ಶನಿಯ ಬಲ ಪ್ರಭಾವವಾಗಿ ಕರ್ಮಕ್ಕೆ ನಮಗೆ ಜಾಯಿನ್ ಇರ್ತಕ್ಕಂಥದ್ದಾಗುತ್ತೆ.
ನಾವು ಸಂಚಿತ, ಆಗಾಮಿ ಮತ್ತು ಪ್ರಾರಬ್ಧ ಕರ್ಮ ಅಂತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥ ಮಾಡಬಹುದಾದಂಥ ಎಲ್ಲವನ್ನು ಕೂಡ ಅವನು ತನ್ನ ಲೆಕ್ಕದಲ್ಲಿ ಇಟ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್, ನಿಮಗೆ ಯಾರಪ್ಪ ಅಂದರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನಮ್ಮ ಮನೆಗೆ ಬಂದರು ಅಂತ ಇಟ್ಕೊಳ್ಳಿ. ಏನು ನೋಡ್ತಾರೆ ಫಸ್ಟ್ ಅವರು? ನಿಮ್ಮ ಇನ್ಕಮ್ ಏನಿದೆ, ನೀವು ಇದನ್ನು ಸರಿಯಾದ ಮಾರ್ಗದಲ್ಲಿ ಅದನ್ನು ದುಡಿಮೆಯನ್ನು ಮಾಡಿದ್ದೀರಾ, ಯಾವ ಮಾರ್ಗದಲ್ಲಿ ಮಾಡಿದ್ದೀರಾ ಅಂತ ಫಸ್ಟ್ ಅವ್ರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನೋಡ್ತಕ್ಕಂಥದ್ದೇ ನಮ್ಮ ಟ್ಯಾಲಿ, ಇನ್ಕಮನ್ನು ಟ್ಯಾಲಿ ಮಾಡ್ತಾರೆ. ಇವನಿಗೆ ಹೆಚ್ಚಿನ ರೀತಿಯಲ್ಲಿ ಆದಾಯ ಇದೆಯಾ, ಎಲ್ಲಿಂದ ಬಂತು, ಆದಾಯದ ಮೂಲ ಏನು ಅಂತಕ್ಕಂಥದ್ದು ಈ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಶನಿ. ಹಾಗಾಗಿ ಶನಿ 7.5 ಅಂತಾರೆ. ಜನ್ಮ ಶನಿ, ಚತುರ್ಥ ಶನಿ, ಪಂಚಮ ಶನಿ, ಸಾರ್ಧ ಶನಿ, ಅಷ್ಟಮ ಶನಿ, ವ್ಯಯಶನಿ ಅಂತಕ್ಕಂಥದ್ದು, ಮೋಕ್ಷ ಶನಿ ಅಂತಕ್ಕಂಥದ್ದು ರೀತಿಯಲ್ಲಿ ಇರ್ತಕ್ಕಂಥ ಈ 7.5 ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಮೀನರಾಶಿಯಲ್ಲಿ ಶನಿ ಇರೋದ್ರಿಂದ ಇನ್ನೇನು ಕುಂಭರಾಶಿಗೆ ಬಿಡುಗಡೆ ಆಗ್ತಾ ಇದೆ, ಮೀನರಾಶಿಗೆ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು, ಮೇಷರಾಶಿಯವರಿಗೆ ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು. ಶನಿ ಒಂದು ಮನೆಯಲ್ಲಿ 2.5 ವರ್ಷಗಳ ಕಾಲ ಪ್ರಯಾಣವನ್ನು ಮಾಡುವಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಸುದೀರ್ಘವಾಗಿ 2.5 ಅಂದರೆ 7 ವರ್ಷಗಳಾಯಿತು. ಈ 7.5 ನಡೀತಾ ಇರ್ತಕ್ಕಂಥವ್ರು ತುಂಬ ಜನ ಭಯ ಪಡ್ತಕ್ಕಂಥವ್ರು ಆಗ್ತಾರೆ. ಖಂಡಿತ ಯಾರೂ ಭಯ ಪಡಬೇಕಾದದ್ದಿಲ್ಲ. ಶನಿ ಅಂತಕ್ಕಂಥವನು ನಮ್ಮ ನಿಜವಾದ ನಿಜ ಸ್ವರೂಪವನ್ನು ಅಥವಾ ನಮ್ಮ ಸಂಬಂಧಗಳ ನಿಜ ಸ್ವರೂಪವನ್ನು, ನಮ್ಮ ಬದುಕಿನ ಯೋಗ್ಯತೆ ಮತ್ತು ನಿಜತ್ವವನ್ನು ತೋರಿಸ್ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಯಾರಿಗಾದ್ರಿದ್ರೆ ಅದು ಶನಿಗೆ ಮಾತ್ರ. ಅವನನ್ನು ಕರ್ಮದಾತ ಅಂತ ಕರಿತೀವಿ. ಕರ್ಮದಾತ, ನಾವು ಮಾಡಿರ್ತಕ್ಕಂಥ ಪೂರ್ವ ಪುಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪಂಚಮಾಧಿಪತಿ, ಅದಕ್ಕೆ ನೋಡಿ ಪಂಚಮ ಶನಿ ಅಂತ. ಈಗ ದಶಮ ಶನಿ 10ನೇ ಮನೆಯಲ್ಲಿ ಶನಿ ಬಂದಾಗ ಅವ್ರಿಗೆ ಕೆಲಸ ಸಿಗ್ತಕ್ಕಂಥದ್ದು ಲೇಟ್ ಆಗುತ್ತೆ. ಮತ್ತು 10ನೇ ಭಾವದಲ್ಲಿ ಶನಿ ಇದ್ದಾಗ ಕೆಲಸ ಸ್ವಲ್ಪ ಸುದೀರ್ಘವಾಗಿ ಅವ್ರಿಗೆ ಆದಾಯದಲ್ಲಿ ಕಡಿಮೆ ಇದ್ದರೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ದಂಗೆ ಕಾಪಾಡ್ಕೊಂಡು ಹೋಗ್ತಾನೆ. ಅಂದರೆ ಕೆಲವು ಈಗ IT ಓದ್ವಿ ಅಂತ ಇಟ್ಕೊಳ್ಳಿ, ಬಂತು, ಎಷ್ಟೋ ಜನ ತೆಗೆದಾಕಿದ್ರು. ಅದೇ ಶನಿ ಏನಾದರೂ ದಶಮ ಭಾವದಲ್ಲಿದ್ದರೆ ಬೇರೆಯವ್ರನ್ನ ತೆಗೆದಾಕ್ಬಿಟ್ಟಿರ್ತಾರೆ, ಇವ್ರನ್ನ ಇಟ್ಕೊಂಡಿರ್ತಾರೆ. ಯಾಕಂದರೆ ಇವ್ರು ಕಾಂಪ್ರಮೈಸ್ ಆಗ್ತಾ ಇರ್ತಕ್ಕಂಥದ್ದು. ದಶಮದಲ್ಲೇ ಶನಿ ಬಂದ ಅಂದರೆ ಕಾಂಪ್ರಮೈಸ್ ಇರುತ್ತೆ, ಮತ್ತು ಅಕ್ಯುರೇಟ್ ಇರುತ್ತೆ. ಯಾವುದೇ ಕೆಲಸದಲ್ಲೂ ಕೂಡ ದಶಮಕ್ಕೆ ಶನಿ ಇದ್ದಾಗ ಮೆಚುರಿಟಿ ಚೆನ್ನಾಗಿ ಇಟ್ಕೊಂಡಿರ್ತಕ್ಕಂಥವ್ರು ಆಗ್ತಾರೆ. 4 ಜನದ ಮಧ್ಯದಲ್ಲಿ ಹಿಡಿತ ಇರುತ್ತೆ, ಸಾಧನೆಯಲ್ಲಿ ಹಿಡಿತ ಸಾಧನೆ ಮಾಡ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಈ 7.5ಗೆ ಸಂಬಂಧಪಟ್ಟ ಹಾಗೆ ಕರ್ಮದಾತನ ಆಗಿರ್ತಕ್ಕಂಥ ಶನಿ ನಮ್ಮನ್ನು ತಿದ್ದುವಂಥ ಕೆಲಸ ಮಾಡ್ತಾನೆ. ಈಗ ತಪ್ಪು ಮಾಡಿದಾಗ ಮಕ್ಕಳನ್ನು ನಾವು ದಂಡಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗೆ ಭಗವಂತನು ಕೂಡ ದಂಡನಾಯಕನಾಗಿ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ, ನ್ಯಾಯಾಧೀಶನಾಗಿ ನಮ್ಮನ್ನು ತಿದ್ದುವಂಥ ಕೆಲಸ ಮಾಡ್ತಾನೆ. ಒಬ್ಬ ಕಾರ್ಖಾನೆ ಮಾಲೀಕನು ತನ್ನ ಕಾರ್ಖಾನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರನ್ನ ತನ್ನ ಕುಟುಂಬ ಅಂತೇಳಿ ಭಾವಿಸ್ತಾನೆ. ಕರೆಕ್ಟ್ ಅಲ್ವಾ? ಅವ್ರು ಯಾರೋ ನೀನು ಕೆಲಸ ಮಾಡೋನು, ನೀನು ಅವನು ಏನು ಅಂತನಲ್ಲ. ಯಾಕಂದರೆ ನೋಡಪ್ಪ, ನೀವೆಲ್ಲ ನಮ್ಮ ಸಂಸ್ಥೆ ಮಕ್ಕಳು, ಹಾಗಾಗಿ ನೀವೆಲ್ಲ ನಮ್ಮ ಸಂಸ್ಥೆಯಲ್ಲಿ ಚೆನ್ನಾಗಿರ್ಬೇಕಂತಕ್ಕಂಥ ಭಾವನೆಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಸರಿಯಾದ ಸಮಯಕ್ಕೆ ಸ್ಯಾಲ್ರಿ ಕೊಡ್ತಕ್ಕಂಥದ್ದು, ಅವರದೇ ದುಡಿಮೆ ಮಾಡಿಸ್ಕೊಳ್ತಾನೆ, ಇಲ್ಲ ಅಂತಲ್ಲ. ದುಡಿಮೆಯೇ ಶನಿಯ ಪ್ರಧಾನ ಅಸ್ತ್ರ. ದುಡಿಮೆಯಲ್ಲಿ ಯಾರಿರ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ಶನಿ ಅವರನ್ನು ಮುಟ್ಟೋದೇ ಇಲ್ಲ. ನೀವು ಶ್ರಮಿಕರಿಗೆ ಅವನು ಯಾವುದೇ ಕಾರಣಕ್ಕೂ ಹತ್ರ ಹೋಗಲ್ಲ. ಈಗ ರೈತರನ್ನು ನಾವು ಗಮನಿಸಿದಾಗ ಶ್ರಮಿಕರವರು ಕಷ್ಟಪಡ್ತಾನೇ ಇರ್ತಾರೆ. ಎಲ್ರಿಗೂ ನಮಗೆಲ್ಲ ಊಟ ಆಗ್ತಕ್ಕಂಥ ಒಂದು ಅವ್ರದ್ದು ದೊಡ್ಡ ಗುಣ ನಮ್ಮದು. ಹಾಗಾಗಿ ಬಹಳ ಮುಖ್ಯವಾಗಿ ರೈತರ ಪರವಾಗಿ ನಿಲ್ತಕ್ಕಂಥ ಯಾವುದಾದ್ರೂ ಗ್ರಹ ಇದ್ದರೆ ಮೊದಲನೇದಾಗಿ ಶನಿ. ಆಯಿತಾ? ಸೊ ಹಾಗಾಗಿ ಮನಸ್ಸಿನಲ್ಲಿ, ಯಾಕಂದರೆ ಈಗ ಜ್ಯೋತಿಷಿಗಳೇನಾಗ 7.5 ಬಂದ್ಬಿಟ್ಟಿದೆ ಅದು ಇಲ್ಲ. ಗುರುವಿನ ದೃಷ್ಟಿ ಯಾರ ಜಾತಕದಲ್ಲಿ ಗುರು ಮತ್ತು ಶನಿಯ ಸಂಯೋಜನೆ ಬರುತ್ತೋ ತುಂಬ ಚೆನ್ನಾಗಿರ್ತಕ್ಕಂಥವ್ರು ಆಗ್ತಾರೆ. ಹಾಗಂತೇಳಿ ಕೆಲವು ರಾಶಿಗಳಿಗೆ ಬಾಧಿಸಲ್ವಂತ ನಾವು ಮಾಡಿರ್ತಕ್ಕಂಥದ್ದನ್ನು ವ್ಯಯ ಆಗ್ತಕ್ಕಂಥದ್ದು. ಈಗ ಯಾವುದೋ ಅಚಾನಕ್ಕಾಗಿ ಒಂದು ಗಾಯ ಆಯಿತು ಅಂತ ಇಟ್ಕೊಳ್ಳಿ, ಅದು ನೋವು ಕೊಡಲ್ವಾ? ತಕ್ಷಣಕ್ಕೆ ಎಲ್ಲಿ ನಿಂತೋಗುತ್ತೆ? ಅದು ಸ್ವಲ್ಪ ದಿನಗಳ ಕಾಲ ನೋವು ಕೊಡ್ತಾನೆ ಇರುತ್ತೆ. ಹಾಗೆ ಶನಿ ಅಂತಕ್ಕಂಥವನು ಎಲ್ಲವನ್ನು ಕೂಡ ನಿಮಗೆ ತೋರಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಗುರುಗಳೇ, ಈಗ ಜಾತಕದ ಪ್ರಕಾರ ಹೋಗೋದಾದ್ರೆ ಈಗ ಕರ್ಮಕಾರಕನ ಫಲಗಳೇನು ಅಂತ ನಾನು ಅದನ್ನೇ ನಿಮ್ಗೆ ಹೇಳಿದ್ದು. ಈಗ ಕರ್ಮ ಅಂದರೆ ಏನು? ನಾವು ಬದುಕ್ತಾ ಇರ್ತಕ್ಕಂಥದ್ದೇ ಕರ್ಮ. ನಾವು ಈಗ ಕೆಲವರು ಆತ್ಮಗಳನ್ನು ಇದು ಏನು ಬದುಕಪ್ಪ, ಯಾಕಪ್ಪ ಬದುಕಿದ್ದೀನಿ ಅಂತ ಅನಿಸುತ್ತಲ್ವಾ? ಶನಿ ನೊಂದ್ಕೊಳ್ತಾನಂತೆ. ಹೌದಾ? ನಿನ್ಗೆ ಇಷ್ಟು ಸುಭದ್ರವಾದ ಬದುಕನ್ನು ಕೊಟ್ಟಿದ್ರು ಕೂಡ ನಿನ್ನ ಆತ್ಮವನ್ನು ನೀನು ಬೈಕೊಳ್ತಾ ಇದೆಯಲ್ಲ, ಹಾಗಾಗಿ ನೀನು ಇನ್ನೊಂದು ಬದುಕನ್ನು ಕೊಡ್ತೀನಿ, ನೋಡು ಆ ಬದುಕು ಹೇಗಿರುತ್ತೆ ಅಂತೇಳಿ ಅವನು ಅಲ್ಲೇ ಅದನ್ನು, ಯಾಕಂದರೆ ಈ ಕಲಿಯುಗ ಅಂತಕ್ಕಂಥದ್ದು ಇನ್ಸ್ಟೆಂಟ್ ಫಲ. ಈಗೆಲ್ಲ ನಮಗೆಲ್ಲ ತಾಳ್ಮೆ ಇಲ್ಲ. ಸೊ ಯಾಕೆ ಬದುಕಿನ ಉದ್ದಕ್ಕೂ ಕೂಡ ತಾಳ್ಮೆಯನ್ನು ಯಾಕೆ ಕಳ್ಕೊಳ್ತಾ ಇದ್ದೀವಿ ಅಂದರೆ, ಯಾವಾಗ ಮನುಷ್ಯನಿಗೆ ತಾಳ್ಮೆ ಕಳ್ಕೊಂಡ್ವೋ ಎಲ್ಲ ಸಂಬಂಧಗಳಲ್ಲಿದ್ದಂಥ ಒಂದು ಬಾಂಧವ್ಯಗಳಂತಕ್ಕಂಥದ್ದು ಮುರಿದು ಹೋಗ್ತಾ ಇದೆ. ಶನಿ ಅಂತಕ್ಕಂಥವನು ನಿಧಾನ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಶನಿಯನ್ನು, ಈಗ ಇನ್ನೊಂದು ತಪ್ಪೇನಪ್ಪ ಅಂದರೆ, ಶನಿ 7.5 ನಡೀತಾ ಇದೆ, ಹೋಗಿ ಎಳ್ಳು ದೀಪ ಹಚ್ಬಿಡಿ, ಖಂಡಿತ ತಪ್ಪು. ಯಾವುದೇ ಕಾರಣಕ್ಕೂ ಕೂಡ ಶನಿಗೆ ಎಳ್ಳು ದೀಪವನ್ನು ಹಚ್ಚಬಾರ್ದು. ಎಣ್ಣೆಯನ್ನು ದಾನವನ್ನು ಮಾಡಬೇಕು, ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕೇ ಹೊರತು ಎಳ್ಳನ್ನು ಸುಡಬಾರ್ದು. ಯಾಕಂದರೆ
ಎಳ್ಳಷ್ಟು, ಯಾಕೆ ಎಳ್ಳು ಇರತಕ್ಕಂಥದ್ದೇ ಹವ್ಯಸ್ ಹಾಕ್ಲಿಕ್ಕೆ ಮಾತ್ರ. ಯಾಕಂದರೆ ನಾವು ನಾರಾಯಣ ಬಲಿ ಇದು ಏನು ಗಾಯತ್ರಿ ಹೋಮಾದಿಗಳನ್ನು ಮಾಡ್ತಕ್ಕಂಥ ಕರ್ಮವನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು. ನಾವು ತಗೊಂಡೋಗಿ ದೀಪ ಹಚ್ಚಲಿಕ್ಕಲ್ಲ ಎಳ್ಳಿರೋದು. ಎಳ್ಳಿರ್ತಕ್ಕಂಥದ್ದು ಏನಕ್ಕಪ್ಪ ಅಂದರೆ ಹವನದಲ್ಲಿ ಮುಖ್ಯವಾಗಿ ನಮ್ಮ ಕರ್ಮವನ್ನು ಕಳೆಯುವ ಸಲುವಾಗಿ ಯಜ್ಞ ಅಂತಕ್ಕಂಥದ್ದು ಕರೀತಾನೆ. ಹೋಮ ಮಾಡಿದಾಗ ಅಲ್ಲಿ ಹವಿಸ್ಸನ್ನು ಕೊಡ್ಲಿಕ್ಕೆ ಮಾತ್ರ ಇದೆಯೇ ಹೊರತು ನೀವು ಶನ್ಮಾತ್ಮ ಮುಂದೆ ಹೋಗ್ಬಿಟ್ಟು ಎಳ್ದೀಪ ಹಚ್ಬಿಟ್ರೆ ಕರ್ಮ ನಿಮ್ಮ ಹಿಂದೆನೇ ಬರುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಕೂಡ 7:30 ನಡೀತಾ ಇರ್ತಕ್ಕಂಥವ್ರು ಅಥವಾ ಏನೇ ಸಮಸ್ಯೆ ಇದ್ದಂಥವ್ರು ಕೂಡ ಎಳ್ಳು ದೀಪವನ್ನು ಹಚ್ಚಬೇಡಿ. ಹಚ್ಚಬೇಕಾಗಿರ್ತಕ್ಕಂಥದ್ದು ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚಿ, ಎಳ್ಳೆಣ್ಣೆಯನ್ನ ಒಂದು ಹಣತೆ ಇಟ್ಟು ದೀಪವನ್ನು ಹಚ್ಚಿ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಬದುಕು ಸನ್ಮಂಗಳ ಆಗುತ್ತೆ. ಶನಿಗೆ ಎಳ್ಳೆಣ್ಣೆಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ. ಏನಂದರೆ ಕಾರ್ಮಿಕರಿಗೆ ತುಂಬ ಕಷ್ಟಪಡ್ತಾ ಇರ್ತಕ್ಕಂಥವ್ರಿಗೆ ದಾನ ಧರ್ಮಗಳನ್ನು ಮಾಡಿ, ಯಾರು ಅಶಕ್ತರಿದ್ದಾರೋ ಅವ್ರಿಗೆ ದಾನ ಧರ್ಮಗಳನ್ನು ಮಾಡಿ, ದೇವರನ್ನು ಎಲ್ಲಿ ಕಾಣಬೇಕಂದ್ರೆ ಮನುಷ್ಯನಲ್ಲಿ ಕಾಣಬೇಕಂದ್ರೆ ಯಾರು ಅಶಕ್ತನಾಗಿರ್ತಕ್ಕಂಥವನಾಗ್ತಾನೋ ಅವ್ರಿಗೆ ನೀವು ಕಂಡಾಗ ನಿಮಗೆ ಮಂಗಳವನ್ನು ಕಾಡ್ತಕ್ಕಂಥವನಾಗ್ತಾನೆ. ಅವನು ಏನಪ್ಪ ಅಂದರೆ ನಾನು ಮೊದಲನೇ ಹೇಳಿದೆ, ಯಾರು ಕಷ್ಟಪಡ್ತಾರೋ, ಈಗ ನಾವು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳನ್ನು ನಾವು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಯಾರು ದೇಶವನ್ನು ಸುತ್ತುವಂಥ ಪ್ರಯತ್ನ ಪಡ್ತಾರೋ, ನಮ್ಮ ಗಾಂಧೀಜಿಯವರು ಕೂಡ ತಗೊಳ್ಳೋಣ, ಎಲ್ಲ ಕಡೆ ಸುತ್ತಿ ಸ್ವತಂತ್ರವನ್ನು ಪಡ್ಕೊಂಡು. ಹಾಗೆ ಯಾರಿಗೆ ನಾವು ಈಗಷ್ಟೇ ನಿವೃತ್ತಿ ಆದಂಥ ಮುಖ್ಯಮಂತ್ರಿಗಳು ಕೂಡ ಅವರು ಬಳ್ಳಾರಿ ತನಕ ಪಾದಯಾತ್ರೆಯನ್ನು ಮಾಡಿ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದ್ರು. ಯಾರು ಜೀವನದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಡೆದು ಅಭ್ಯಾಸವನ್ನು ಮಾಡ್ಕೊಳ್ತಾರೋ ಶನಿ ಅವರಿಗೆ ಒಳ್ಳೆ ಫಲವನ್ನು ಕೊಡ್ತಾನೆ. ಹಾಗಾಗಿ ನಡೆದಾಡುವಂಥ ವ್ಯವಸ್ಥೆ ಅಂದರೆ ನಡೆದಾಡ್ತಾ ಇರತಕ್ಕಂಥವ್ರಿಗೆ ನೀವು ಸಹಾಯ ಮಾಡತಕ್ಕಂಥ ಪ್ರಯತ್ನವನ್ನು ಪಟ್ಟಾಗ ಖಂಡಿತ ಶುಭವಾಗ್ತಕ್ಕಂಥದ್ದು. ಗುರುಗಳೇ, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.